ಅಣ್ಣ ಇವನು ಸಾಮಾನ್ಯನಲ್ಲ, ಮಹಾನ್ ಕಾಯ. ಇವನು ನಮ್ಮ ತೋಟದಲ್ಲಿ ಎಲ್ಲಿ ಕಲಿತಾ ಇದ್ದ. ನಮ್ಮ ಮೇಲೆ ಜಮಾಯಿಸ್ತಾನೆ, ಅದಕ್ಕೆ ಹೇಳ್ಕೊಂಡು ಬಂದ್ವಿ ಇವನ್ನ. ಬಾಷಾ, ರಮೇಶ ಹೇಳುತ್ತಿರುವುದು ನಿಜವೇನಾ? ಮಾಡಿದ ಕೆಲಸವನ್ನ ಇಲ್ಲ ಎಂದು ಹೇಳಲಿಕ್ಕೆ ನಾನೇನು ಹೇಳಿ ನಿಮ್ಮ ತೋಟಕ್ಕೆ ಹೋಗಿದ್ದು ಹೌದು, ತೆಂಗಿನಕಾಯಿ ಕೆಳಗಿದ್ದು ಹೌದು. ನೋಡಿದ್ರ ಮಾವ, 10 ಆಳ ದೊರೆಯಂಗೆ ನೀವಿದ್ದೀರಾ. ನಿಮ್ಮೆದುರು ಇಷ್ಟು ಮಾತಾಡ್ತಾ ನೀವು ಎಷ್ಟು ಜೋಗಿದೆ. ಕಳ್ಳತನ ಮಾಡುವುದು ಮಹಾಪರಾಧ. ನಿನಗೆ ಕಷ್ಟ ಬಂದಿದೆ ಎಂದು ಒಂದು ಮಾತು ಹೇಳಿದ್ದರೆ ನೀನು ಬೇಡಿದ್ದನ್ನು ಕೊಟ್ಟು ಬಿಡುತ್ತಿದ್ದೆ. ಹೇಳುವುದು ಈ ಭಾಷಣ ಇತಿಹಾಸದಲ್ಲೇ ಬರೆದಿಲ್ಲ. ಹೇಳಿದ್ದರೂ ಪಡೆದು ತಿನ್ನುವ ಛಾಯಮಾನವಲ್ಲದ್ದು. ಮಾಡೋದೆಲ್ಲ ಹಲ್ಕ ಕೆಲಸ, ಅದು ಸಾಕಾಗಲ್ಲ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಚರ್ಮ ಕೊಂದು ಬಿಡ್ತೀನಿ. ಮಾತಾಡ್ಲಿಕ್ಕೆ ತಿಳಬೇಕಾ? ಅದು ಈ ಭಾಷೆ ಹೀಗಿದೆ. ಭಾಷಾ, ಸುಮ್ಮನೆ ನಿಂತರೆ ಮಾತನಾಡುತ್ತಿರುವುದು ತಪ್ಪು. ಅಹಂಕಾರ ಮನುಷ್ಯನಿಗೆ ಒಳ್ಳೆಯದಲ್ಲ. ಎಲ್ಲರೊಡನೆ ಬೆರೆತು ಬಾಳಬೇಕು. ಬೆರೆತು ಬಾಳುವ ಅಭ್ಯಾಸ ನನಗಿಲ್ಲ. ಬೆರೆತು ಬಾಳುವವರನ್ನ ಬೇರ್ಪಡಿಸುವ ಗುಣ ನನ್ನಲ್ಲ. ಇವನು ಶಾಂತಿ ಮಾತ್ರಕ್ಕೆಲ್ಲ ಭಗವಾನಲ್ಲ. ಇವನಿಗೇನಿದ್ರು ಕೈಕಾಲು ಮುರಿಯೋದೇ ಸರಿ. ಹೌದು ಸುಧಾಕರ, ಇವನಿಗೆ ಇಷ್ಟಕ್ಕೆ ಮಾತ್ರ ಸರಿ ಹೋಗಲ್ಲ. ಮೊದಲು ಹೊರಗಡೆಯಿಂದ ಹೋಗಿ ಬಾರ್ಕೊಂಡು ತಗೊಂಡ್ ಬಾ, ಹೊಡೆದ್ರೆ ಸರಿ ಬರುತ್ತೆ. ನಾನು ಇಟ್ಕೊತೀನಿ, ನೀನು ಹೋಗು. ನನ್ನ ಚಮತ್ಕಾರ. ನೀವು 3 ಜನ ಕೈ ಕಟ್ಟಿ ನಿಂತುಕೊಳ್ಳಿ. ಭಾಷಾ, ನನ್ನ ತಂಗಿಗೆ ಏನು ಮಾಡಬೇಡ, ನೀವು ಹೇಳಿದಂತೆ ಕೇಳುತ್ತೇವೆ. ರಮೇಶ, ಕೈ ಕಟ್ಟಿ ನಿಲ್ಲಿ. ಕೈ ಕಟ್ಟು ನಿಂತರೆ ಸಾಲದು, ಬಗ್ಗೆ ನಿಂತುಕೊಳ್ಳಿ. ಇದೇ ಭಾಷಣ ಪವರ್. ನನ್ನ ತಂಗಿಯ ಮೇಲೆ ಕೈ ಹಾಕಿ ನನ್ನ ಅಣ್ಣಂದೆ ನಗುತ್ತೀರಿ ಅಲ್ಲವೇ? ಬಿಟ್ಟು ಬಿಡು ಅವರನ್ನ. ನನಗೇನು ಆಗಿಲ್ಲ ಅಣ್ಣ, ಆದ್ರೆ ಈ ಪಾಪಿನ ಮಾತ್ರ ಸುಮ್ಮನೆ ಬಿಡಬೇಡಿ. ಹಾಗೆ ಹಾಗೆ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಏತಕ್ಕಾಗಿ ಪಾಪಿ ನಮ್ಮ ಮನೆಗೆ ಬಂದ? ನಮ್ಮ ತೋಟದಲ್ಲಿ ಕಳ್ಳತನ ಮಾಡಿದ್ದಾನೆ. ತಪ್ಪೊಪ್ಪಿಕೊಂಡು ಒಳ್ಳೆಯವನಾಗುವಂದ್ರೆ ಈ ರೀತಿ ನಮ್ಮನ್ನೇ ಆಟವಾಡಿಸುತ್ತಿದ್ದಾನ. ಅರ್ಥವಾಗುವುದಿಲ್ಲವೇ? ಅದಲ್ಲದೆ ನನ್ನ ತಂಗಿಯ ಮೇಲೆ ಕೈ ಹಾಕುವಷ್ಟು ಸೊಕ್ಕೆ ಮಗನಿಲ್ಲ. ಇರು, ಎಲ್ಲಿಕ್ಕಾಗಿ ನನ್ನ ತಂಗಿಯ ಮೇಲೆ ಕೈ ಹಾಕುವಷ್ಟು ಸೊಕ್ಕು ಮಗನೇ, ಅನುಭವಿಸು.
ಮೇಲೆ ಕೈ ಹಾಕಿದನ ಪಾಪಿ. ನೀನು ಎರಡು ಏಟು ಮಾಡಿ ನಿನ್ನೆ ತಾನು ಹೊಡೆಯಲಿ. ನೀನೊಬ್ಬ ಮನುಷ್ಯ ಏನು? ಒಂದೇ ಹಿಡಿದ ಕೈ ಹಾಕ್ತಿಯಲ್ಲ, ನಿನ್ನಂತ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಗೌರಿ, ಈ ಜಾತಿಯ ಏಟು ನನಗೇನು ಹೊಸದಲ್ಲ. ನೀನು ಒಂಟಿಯಾಗ ಸಿಕ್ಕಾಗ ತೋರಿಸುತ್ತೇನೆ ನನ್ನ ತಂದೆ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವಂತವನೇ. ಮುಗಿಯಿತು ಎಂದು ನಿನ್ನ ಕತೆ. ನೆನೆಸಿಕೋ ನಿನ್ನ ಅಪ್ಪ ಅಮ್ಮನಂದಿರನ್ನು. ಈ ಸೂರಿಗೆ ಬರುವ ಕಡು ಕೋಪದಿಂದ ಸುಟ್ಟುವಾಗು ಮಗನೇ. ಬೇಡಪ್ಪ, ಅವನಿಗೆ ನೀನೇನು ಮಾಡಬೇಡ. ನಾನು ಸರಿಯಾದ ಶಿಕ್ಷೆಯನ್ನು ಕೊಡುತ್ತೇನೆ. ಮಾವ, ಇವನನ್ನ ಇಷ್ಟಕ್ಕೆ ಬಿಡಬಾರ್ದು. ಬರೀ ಚಾಟಿ ಏಟ್ ಕೊಟ್ರೆ ಇವನು ಬುದ್ಧಿ ಕಲಿಯಲ್ಲ. ಇವನು ತಲೆಯನ್ನು ಬೋಳಿಸ್ಬೇಕು, ಹಾಗೆ ಕತ್ತೆ ಮೇಲೆ ಕೂರಿಸಿ ಬೆಳವಣಿಗೆ ಮಾಡಬೇಕು. ಊರಲ್ಲಿ ಯಾವುದೇ ಹೆಣ್ಮಕ್ಳನ್ನು ಇವನು ಮತ್ತೆ ಕಣ್ಣೆಚ್ಚಿ ಕೂಡ ನೋಡ್ಬಾರ್ದು. ಹಾಗೆ ಮಾಡ್ಬೇಕು ಮಾವ ಇವನಿಗೆ. ಹೌದಣ್ಣ, ಇವನಿಗೆ ಬಂದಿರೋ ಸ್ಥಿತಿ ನೋಡಿ ಇನ್ನೊಬ್ರು ಕಳ್ತನ ಮಾಡೋದಕ್ಕೂ ಹೆದರಬೇಕು. ಹೌದು ಮಾವ, ಬೇಡಪ್ಪ, ಅವನಿಗೆ ಮತ್ತೊಂದು ಅವಕಾಶವನ್ನು ಕೊಡೋಣ. ಬದಲಾಗಬಹುದು. ಮೊದಲು ಬಿಟ್ಟು ಬಿಡಿ ಅವನನ್ನು. ನನ್ನ ಕಂಬಕ್ಕೆ ಅವಮಾನ ಮಾಡಿದರಲ್ಲವೇ? ಈ ಅವಮಾನದ ಸೇಡನ್ನ ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ಭಾಷಾನೆ ಅಲ್ಲ. ಹೋಗು ಮಗನೇ, ಹೋಗು. ನಾನಿರುವವರಿಗೂ ಯಾರಿಗೂ ಏನು ಸಹ ಆಗಲು ಬಿಡುವುದಿಲ್ಲ. ತಂಗಿ, ನಿನಗೆ ಏನು ಸಹ ಆಗಿಲ್ಲೇನು? ನಿನಗೇನಾದ್ರೂ ನೋವಾಯ್ತೇನಮ್ಮ? ಅಣ್ಣ, ನನಗೇನಾಗುತ್ತಣ್ಣ? ಹುಲಿ ಅಂತ ನೀವು ಕಲಿರ್ಬೇಕಾದ್ರೆ ಇಂಥ ಪಾಪಿ ಒಬ್ಬ ಅಲ್ಲ, 10 ಜನ ಬಂದ್ರು ಸಹ ಈಗ ನನ್ನಂದಿರು ಇರ್ಬೇಕಾದ್ರೆ ನನ್ನನ್ನ ಮುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಅದು ಅಲ್ಲದೆ ನನ್ನ ಅಣ್ಣಂದಿರು ಅಂದ್ರೆ ಹಾಗೆ ಮಾತಿರಣ್ಣ, ಹುಲಿಯ ಹಾಲನ್ನು ಕುಡಿದು ಬೆಳೆದಂತ ಈ ಮನೆಯ ಗಂಡು ಹುಲಿಗಳನ್ನ, ಈ ಮನೆಯ ಗಂಡು ಹುಲಿಗಳು. ನೋಡ್ಗೌರಿ, ನೀನು ಸದಾ ನಗ್ನಗ್ತಾ ಇರ್ಬೇಕಮ್ಮ. ನೋಡು, ಸಮಯ ಆಯ್ತು, ಎಲ್ಲರೂ ಊಟ ಮಾಡೋಣ. ಆಗ್ಲಿ, ಬಾಳ